ಎಲ್ಲ SLC ವಿದ್ಯಾರ್ಥಿ ಮಿತ್ರರಿಗೆ ಒಂದು ಸಂತಸದ ಸುದ್ದಿ ಏನಪ್ಪ ಅಂತಂದರೆ, ಇದೇ ಶನಿವಾರ ನಡೆದಂಥ SLC ಗಣಿತ ಪರೀಕ್ಷೆಯಲ್ಲಿ ಕೇಳಲಾದ 16 ಅಂಕದ ಪ್ರಶ್ನೆಗಳು ಪಠ್ಯದಲ್ಲಿ ಇರಲಿಲ್ಲ ಮತ್ತು 21 ಅಂಕಗಳ ಅತಿ ಕಠಿಣ ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂದು ಈಗಾಗಲೇ ಎಲ್ಲ ಜಿಲ್ಲೆಯ ಗಣಿತ ಶಿಕ್ಷಕರ ಸಂಘ ಹಾಗೂ ಪೋಷಕರು ಇದನ್ನು ಆರೋಪಿಸಿದ್ದಾರೆ. ಇವುಗಳಿಗೆ ಕೃಪಾಂಕಗಳನ್ನು ಕೂಡ ನೀಡಬೇಕು ಅಂತಂದ್ಬಿಟ್ಟು ಎಲ್ಲ ಗಣಿತ ಸಂಘದ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಇದನ್ನು ನೇರವಾಗಿ ಶಿಕ್ಷಣ ಸಚಿವರ ಹತ್ರ ಈಗಾಗಲೇ ತಗೊಂಡೋಗಿದ್ದಾರೆ. ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರ್ನಲ್ಲಿ ಬಂದಿದ್ದೇವೆ ಅಂತಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹುಪದೋಕ್ತಿ ಚಾಪ್ಟ್ರಿಂದ ಅಂದರೆ ಪಾಲಿನಾಮಿಯಲ್ಸ್ ಅಂತ ಹೇಳಿ ಕರ್ತಾ ಹೋಗ್ತೀವಿ. ಅಲ್ಲಿ 1 ಅಂಕದ ಪ್ರಶ್ನೆ ಬಂದಿದೆ. ನಿರ್ದೇಶಾಂಕ ಗಣಿತ, ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ ಚಾಪ್ಟರಲ್ಲಿ 2 ಅಂಕದ್ದು, ವೃತ್ತಗಳು ಅಂದರೆ ಸರ್ಕಲಲ್ಲಿ 2 ಅಂಕದ್ದು, ತ್ರಿಭುಜದಲ್ಲಿ 3 ಅಂಕದ ಪ್ರಶ್ನೆ, ಟ್ರಯಾಂಗಲ್ಸಲ್ಲಿ ವರ್ಗ ಸಮೀಕರಣಗಳು ಈ ಚಾಪ್ಟರ್ಗಳಲ್ಲಿ 3 ಅಂಕ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರ್ಫೇಸ್ ಆ್ಯಂಡ್ ವಾಲ್ಯೂಮಲ್ಲಿ 5 ಅಂಕ. ಹೀಗೆ ಪಠ್ಯದಲ್ಲಿ ಇಲ್ಲದೇ ಇರತಕ್ಕಂಥ 16 ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದು, ಮಕ್ಕಳು ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕಾದ್ರೆ ತಡಬಡಾಯಿಸ್ತಾರೆ. ಅದಂತೂ ನಿಜ. ಈಗಾಗಲೇ ಶಿಕ್ಷಣ ಇಲಾಖೆ ಏನು ಮಾಡಿತ್ತಪ್ಪ ಅಂದರೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡಿತ್ತು. ಸೀರೀಸ್ ಎಕ್ಸಾಮ್ಸ್ ಅಂತಂದ್ಬಿಟ್ಟು 3 ಸೀರೀಸ್ ಎಕ್ಸಾಮ್ ಮಾಡಿತ್ತು. ಅವುಗಳನ್ನು ಬ್ಲೂ ಪ್ರಿಂಟ್ ವೈಸೇ ರೆಡಿ ಮಾಡಿದ್ದೆ. ಆದರೂ ಕೂಡ ಅದಕ್ಕಿಂತ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಪರೀಕ್ಷೆ ನಡೆದಿದೆಯಲ್ವಾ, ಈ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಸುಮಾರು 3 ಸೀರೀಸ್ ಪರೀಕ್ಷೆ ಮತ್ತು 4 ಮಾಡಲ್ ಕ್ವಶನ್ಗಳನ್ನು ಕೂಡ ಇಲಾಖೆ ಈಗಾಗಲೇ ಮಕ್ಕಳಿಗೆ ನೀಡಿತ್ತು ಮತ್ತು LBA ಕೂಡ ನೀಡಿತ್ತು. ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಮರುಕಳಿಸ್ತೀವಿ ಅಂತ ಹೇಳಿದರು. ಆದರೂ ಪ್ರತಿ ವರ್ಷ 16 ಮಾರ್ಚ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್, ಅನ್ವಯಿಕ ಪ್ರಶ್ನೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ಈ ಅನ್ವಯಿಕ ಪ್ರಶ್ನೆಗಳು ಬರ್ತಾಯಿದ್ವು. ಆದರೆ ಈ ವರ್ಷ ಸುಮಾರು 21 ಅಂಕಗಳಿಗೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ರಾಜ್ಯದ ಎಲ್ಲ ಜಿಲ್ಲೆಯ ಗಣಿತ ಶಿಕ್ಷಕರುಗಳು ತಮ್ಮ ಗಣಿತ ವೇದಿಕೆಗಳ ಮೂಲಕ ರಾಜ್ಯದ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿ ತಮ್ಮ ಮನವಿಯನ್ನು ಅಂದರೆ ಕೃಪಾಂಕಗಳನ್ನು ನೀಡಬೇಕು, ಅಂದರೆ ಗ್ರೇಸ್ ಮಾರ್ಕ್ಸನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಒಂದಾದರೆ, ನಿಮಗೀಗಾಗಲೇ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ತೃತೀಯ ಭಾಷೆ ಅಂದರೆ ಹಿಂದಿ ಪರೀಕ್ಷೆ, ಹಿಂದಿ ವಿಷಯವನ್ನು ಇನ್ನು ಮೇಲೆ ನಾವು ಮಾರ್ಕ್ಸ್ ಕೊಡೋ ಹಾಗಿಲ್ಲ, ಹಾಗೂ ಅದನ್ನು ಗ್ರೇಡ್ ಮುಖಾಂತರ ABC ಗ್ರೇಡ್ ಮುಖಾಂತರ ಅಳಿತಾ ಹೋಗ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಈಗಾಗಲೇ ಮಧು ಬಂಗಾರಪ್ಪನವರು ನೀಡಿದ್ದಾರೆ. ಇದು ಒಂದು ತರಹದ ಸಂತಸದ ಸುದ್ದಿ ಕೂಡ ಹೌದು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಒಪ್ಪುಗಳನ್ನ. ಯಾಕೋ ಇದನ್ನ ಒಂಥರ ಅನ್ನಿಸ್ತಾ ಇದೆ. ಕೇಂದ್ರ ಸರ್ಕಾರದ ದ್ವಿಭಾಷಾ ನೀತಿ ಅಂದರೆ NEP ಏನು ಹೇಳುತ್ತೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ದ್ವಿಭಾಷಾ ನೀತಿ ಅಂತ ಹೇಳುತ್ತೆ. ಆ ದ್ವಿಭಾಷಾ ನೀತಿಯನ್ನು ಈಗ ರಾಜ್ಯ ಸರ್ಕಾರದವರು ಕೂಡ ಒಪ್ಪಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.